ಈ ರೀತಿ ನುಗ್ಗೆಕಾಯಿ ತಯಾರಿಸಿದ್ರೆ ಇದನ್ನ ನೀವು ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆ ತಿನ್ಬಹುದು. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇದು ಎಷ್ಟು ರುಚಿ ಆಕತಿ ಅಂದ್ರೆ ಇದನ್ನ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ, ನಿಮ್ಗೆ ಗೊತ್ತಾಕತಿ. ಜಾಸ್ತಿ ತಡ ಮಾಡೋದು ಬೇಡ. ನುಗ್ಗಿಕಾಯಿಯ ಈ ಬಹಳ ರುಚಿಯಾಗಿರುವಂಥ ರೆಸಿಪಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ ನಾನಿಲ್ಲಿ 4 ನುಗ್ಗಿಕಾಯಿನ ಚಂದಾಗ ತೊಳ್ದೇನಿ. ಇವನ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಮ್ಯಾಗಿನ ತುದಿ ಮತ್ತು ಲಾಸ್ಟಿಗೆ ಇರೋ ತುದಿನ ತೆಗೆದು ಇವನ್ನ ನೋಡ್ರಿ ಈ ರೀತಿ ಸಣ್ಣ ಸಣ್ಣ ಹೋಳು ಮಾಡ್ಕೊಂಡು ತಗೋರಿ. ಮ್ಯಾಗ ಬಿರುಸ್ ಸಿಪ್ಪಿ ಇರ್ತೈತಲ್ಲ, ಇದನ್ನ ತೆಗೆದು ಬಿಡ್ರಿ. ಅಥವಾ ನೀವು ಬೇಕಂದ್ರೆ ಇದನ್ನ ತೆಗಿಯೋದನ್ನೇ ತಯಾರಿಸ್ಬಹುದು. ಆದ್ರೆ ಇದು ಒಂದು ಸ್ವಲ್ಪ ಬಿರುಸ್ ಇರ್ತೈತಲ್ಲ, ಸೊ ನೀವು ಬೇಕಂದ್ರೆ ಇದನ್ನ ತೆಗೆದು ತಯಾರಿಸ್ರಿ. ಇದೇ ರೀತಿ ನಾವು ಎಲ್ಲ ನುಗ್ಗಿಕಾಯಿನೂ ಕಟ್ ಮಾಡಿ ಸಿಪ್ಪಿ ತೆಗೆದು ತಗೊಳ್ಳೋಣ. ನೋಡ್ರಿ ಇಲ್ಲಿ ನಾನು ಎಲ್ಲ ನುಗ್ಗಿಕಾಯಿನ ಕಟ್ ಮಾಡ್ಕೊಂಡು ಸಿಪ್ಪಿ ತೆಗೆದು ತಗೊಂಡೇನಿ. ಈಗ ಇದಕ್ಕೆ ಮಸಾಲೆ ತಯಾರಿಸ್ಕೊಂಡು ತಗೊಳ್ಳೋಣ. ಮಸಾಲೆ ತಯಾರ್ಸಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ನ್ಯಾಗ 1 ಕಪ್ನಷ್ಟು ಹಸಿ ಕೊಬ್ಬರಿನ ಹಿಂಗೆ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ತಗೊಂಡಿನಿ. ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಕರಿಮೆಣಸು ಹಾಕಿ ಇದನ್ನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಇದ್ರಾಗ ನೀರು ಹಾಕಬೇಡ್ರಿ, ಹಂಗೆ ಗ್ರೈಂಡ್ ಮಾಡಿರಿ. ನೋಡ್ರಿ ಈ ರೀತಿ. ನೀವು ಬೇಕಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಫೈನ್ ಗ್ರೈಂಡ್ ಮಾಡ್ಕೊಂಡು ತಗೋಬಹುದು. ನನಗೆ ಇದು ಒಂದು ಸ್ವಲ್ಪ ಉಟ್ಟಾಗಿನ ಸೇರ್ತೈತಿ. ಈಗ ಬರ್ರಿ ಒಗ್ಗರಣೆ ಹಾಕೋಣ. ನಾನಿಲ್ಲಿ ಯಾಗಾರೋ ಇಲೆಕ್ಟ್ರಿಕ್ ರೈಸ್ ಕುಕ್ಕರ್ ಯೂಸ್ ಮಾಡಕತ್ತೇನಿ. ಇದ್ರಾಗ ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮ್ಯಾಗ ಇದ್ರಾಗ 1 ಚಮಚೆ ಸಾಸ್ವಿ ಮತ್ತು 1 ಚಮಚೆ ಅಷ್ಟು ಜೀರಿಗೆ, 1/4 ಚಮಚೆ ಅಷ್ಟು ಹಿಂಗ್ ಹಾಕಿ ಇವು ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ರಿ. ಇವು ಚಟಪಟ ಅಂದ್ಮ್ಯಾಗ ಇದ್ರಾಗ ಕರಿಬೇವು ಮತ್ತು ಸಣ್ಣಕ್ಕೆ ಹೆಚ್ಚಿರೋ 2 ಉಳ್ಳಾಗಡ್ಡಿ ಹಾಕಿ ಇದ್ರ ಹಸಿ ವಾಸನೆ ಹೋಗಿ ಇವು ಒಂದು ಸ್ವಲ್ಪ ಮೆತ್ತಗ ಆಗೋವರೆಗೂ ಬೇಯಿಸ್ರಿ. ಇವು ಮೆತ್ತಗ ಆದ್ಮ್ಯಾಗ ಈಗ ಇದ್ರಾಗ ನಾವು ಸುಲಿದಿಟ್ಟಿರೋ ನುಗ್ಗಿಕಾಯಿ, ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಅರ್ಧ ಚಮಚ ಅರಿಶಿನ, 1 ಚಮಚೆ ಅಷ್ಟು ಧನಿಯಾ ಪುಡಿ ಅಂದ್ರೆ ಕೊತ್ತಂಬರಿ ಕಾಳಿನ ಪುಡಿ ಅಥವಾ ನಾವು ಹವಿಜದ ಪುಡಿ ಅಂತೇವೆ ನೋಡ್ರಿ, ಅದನ್ನ ಹಾಕ್ರಿ. ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನ ಒಗ್ಗರಣೆ ಒಳಗೆ ಚಂದಾಗ ಕಲಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ 2 ಕಪ್ನಷ್ಟು ನೀರು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಕಲಸಿ ಮುಚ್ಚಿ ಇವನ್ನ ಕುದಿಯಾಕ ಬಿಡ್ರಿ. ನೀರಿನ ಪ್ರಮಾಣ ನಿಮ್ಗೆ ಈ ಗ್ರೇವಿ ಅಥವಾ ಈ ಪಲ್ಯ ಎಷ್ಟು ದಪ್ಪ ತೆಳ್ಳಗೆ ಬೇಕು ಅದನ್ನ ನೋಡಿಕೊಂಡು ಹಾಕ್ಬಹುದು. ನುಗ್ಗಿಕಾಯಿ ಈ ರೀತಿ ಒಂದು 80%ನಷ್ಟು ಕುದಿಬೇಕು. ನೋಡ್ರಿ ಈ ರೀತಿ ಇವನ್ನ ಕುದಿಸಿದ್ಮ್ಯಾಗ ಈಗ ಇದ್ರಾಗ 1 ಚಮಚೆ ಅಷ್ಟು ಬೆಲ್ಲ ಹಾಕ್ರಿ. ನುಗ್ಗಿಕಾಯಿನ ತೀರಾ ಹಣ್ಣಾಗಿ ಕುದಿಸ್ಬೇಡ್ರಿ, ಯಾಕಂದ್ರೆ ಮಸಾಲೆ ಹಾಕಿದ್ಮ್ಯಾಗೂ ಇವನ್ನ ನಾವು ಒಂದು ಸ್ವಲ್ಪ ಬೇಯಿಸ್ತೀವಿ. 1 ಚಮಚೆ ಅಷ್ಟು ಬೆಲ್ಲ ಮತ್ತು ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲೆ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಮಸಾಲ ನೀರಿನ ಒಳಗೆ ಚಂದಾಗ ಕಲಿಸ್ಕೊಂಡ್ಮ್ಯಾಗ ಈಗ ಮುಚ್ಚಿ ಇದನ್ನ ಒಂದು ಕುದಿಸ್ಕೊಂಡು ತಗೋರಿ. ನಾವು ಹಾಕಿದ ಮಸಾಲ ಚಂದಾಗ ಬೆಂದೆತಂತ ಅನಿಸಿದಾಗ ಇದನ್ನ ತೆಗೆದು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚಂದಾಗ ಮಿಕ್ಸ್ ಮಾಡಿ ಸರ್ವ್ ಮಾಡ್ರಿ. ಇದನ್ನ ನೀವು ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆ ತಿನ್ಬಹುದು. ಬಹಳ ರುಚಿ ಆಕತಿ. ಇದು ಒಂದು ಸ್ವಲ್ಪ ಸಿಹಿ, ಹುಳಿ, ಖಾರದ ಫ್ಲೇವರ್ ಇರ್ತೈತಿ. ಅದರಿಂದ ಇದು ಬಹಳ ರುಚಿ ಅನಿಸ್ತೈತಿ. ಖಂಡಿತ ನುಗ್ಗಿಕಾಯಿನ ಈ ರೀತಿ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಇದೇ ಥರದ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಭೇಟಿ ಆಗೋಣ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.